ಶ್ರದ್ಧೆ ಭಕ್ತಿಯ ಕೇಂದ್ರಗಳನ್ನ ಸದಾಕಾಲ ನಾವು ಪೂಜಿಸಿ ಗೌರವಿಸಿ ನಮ್ಮ ಶ್ರದ್ಧೆ ಭಕ್ತಿಯನ್ನು ನಾವು ಸಮರ್ಪಿಸಿಕೊಳ್ಳುವಂಥವ್ರು. ನಾವು ಆ ಸನಾತನ ಪರಂಪರೆಯಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೇವೆ. ನಾವು ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರನ್ನ ಪೂಜ್ಯರನ್ನ ನಾವು ಸ್ಮರಿಸ್ಕೊಳ್ಬೇಕು. ಅದು ಎಂತೆಂತಹ ಪರಕೀಯರ ಆಳ್ವಿಕೆಯ ಕಷ್ಟವನ್ನೆಲ್ಲವನ್ನೂ ಎದುರಿಸಿ ಭಾರತದ ಈ ಸನಾತನ ಧರ್ಮವನ್ನು ರಕ್ಷಿಸಿಕೊಂಡು ನಮ್ಮೆಲ್ಲರಿಗೆ ಅದಕ್ಕೆ ಸಂಸ್ಕಾರ ಸಿಗುವಂತಹ, ಸಂಸ್ಕೃತಿಯನ್ನು ಪರಿಚಯಿಸುವಂತಹ ಒಂದು ಪರಂಪರೆಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆಲ್ಲ ದೊರಕುವಂತ ಅವಕಾಶಗಳು ಸಿಕ್ಕಿದೆ. ಇದಕ್ಕೆ ಕಾರಣೀಕರ್ತರಾದಂಥ ನಮ್ಮೆಲ್ಲ ಪೂರ್ವಜರನ್ನ, ಹಿರಿಯರನ್ನ ಎಂತೆಂಥ ತ್ಯಾಗ ಬಲಿದಾನ ಮೂಲಕ ನಮಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಸ್ಮರಿಸ್ಕೊಳ್ತಾ ಅವರೆಲ್ಲರಿಗೆ ನನ್ನ ನಮಸ್ಕಾರಗಳನ್ನ ಮತ್ತೆ ಮತ್ತೆ ನಾನು ಮಾಡ್ತೇನೆ.